ಫಾರಿನ್ ಟ್ರೇಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ನೆಟ್ವರ್ಕ್. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಯಾವ ಥರ ಒಳಗೊಂಡಿದೆ, ಯಾರ್ಯಾರು ಇದ್ದಾರೆ ಇಲ್ಲಿ ನಿಮ್ಗೆ ಪರ್ಚೇಸ್ ಮಾಡೋದಕ್ಕೆ, ಬೈ ಮಾಡೋದಕ್ಕೆ. ಫಸ್ಟ್ ನಾವು ಅರ್ಥ ಮಾಡ್ಕೊಂಡಿವಿ, ಫಾರಿನ್ ಟ್ರೇಡಿಂಗ್ ಕಾಂಟ್ರಾಕ್ಟ್ ರೆಫರ್ಸ್ ಟು ದ ಅಗ್ರಿಮೆಂಟ್. ಇಲ್ಲಿ ಅಗ್ರಿಮೆಂಟ್ ಸೈನ್ ಮಾಡ್ತಾ ಇದ್ದೀರಾ. ಓಕೆ, ಅಗ್ರಿಮೆಂಟ್ ನೀವು ಹೆಂಗೆ ಬೇರೆ ಟೈಪ್ ಬಿಸ್ನೆಸ್ ಅಗ್ರಿಮೆಂಟ್ ಸೈನ್ ಮಾಡ್ತಿದ್ದೀರಿ, ಇದೇ ಟೈಪ್ ಟ್ರೇಡ್ ಮಾಡೋದು, ಬೇರೆ ದೇಶಕ್ಕೆ ನೀವು ಬೈ ಆ್ಯಂಡ್ ಸೆಲ್ ಮಾಡೋದಕ್ಕೆ ಅಗ್ರಿಮೆಂಟ್ ಸೆಲ್ ಮಾಡ್ತಾ ಇದ್ದೀರಾ. ಇಲ್ಲಿ ಎರಡು ಥರದ ಅಗ್ರಿಮೆಂಟ್ ಇದೆ. ಒಂದು OTC, ಓವರ್ ದ ಕೌಂಟರ್, ದಟ್ ಈಸ್ ಇಮಿಡಿಯೇಟ್ಲಿ ಆನ್ ಸ್ಪಾಟ್ ಕಾಂಟ್ರಾಕ್ಟ್ ಆಗುತ್ತೆ ನಿಮ್ದು ಅಗ್ರಿಮೆಂಟ್ದು. ಸೆಕೆಂಡ್ ಒನ್ ಈಸ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಮುಂದೆ ನಾವು ಬೈ ಮತ್ತು ಸೇಲ್ ಮಾಡ್ತೀವಿ ಇಂತಿಂಥ ಕರೆನ್ಸಿ ಇಷ್ಟಿಷ್ಟು ಪ್ರೈಸ್ಗೆ ಅಂತ ಅನ್ನೋದಕ್ಕೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಫಾರಿನ್ ಟ್ರೇಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ನೆಟ್ವರ್ಕ್, ಇಲ್ಲಿ ಯಾರು ಇದ್ದಾರೆ, ಯಾರ ಜೊತೆ ಮಾತಾಡಬೇಕು ನಾವು ಹೋಗಿ ಅಂತ ನೀವು ಬರ್ಕೊಂಡ್ರಿ ಈಗ. ಓಕೆ, ದ ಮೀನಿಂಗ್ ಈಸ್ ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ ಈ ಸ್ಟ್ರಕ್ಚರ್, ಈ ಡಿಸೈನಲ್ಲಿ ಯಾರ್ಯಾರಿದ್ದಾರೆ ಅಂದರೆ, ಈ ಸಿಸ್ಟಮಲ್ಲಿ ಇನ್ಸ್ಟಿಟ್ಯೂಷನ್ಗಳಿದೆ, ಸಂಸ್ಥೆಗಳಿದೆ. ಓಕೆ, ಅಲ್ಲಿ ಯಾವ್ಯಾವ ಇದೆ ಅಂತ ನೆಕ್ಸ್ಟ್ ಓದಿದ್ದೀವಿ ನಾವು. ಸಂಸ್ಥೆಗಳಿದೆ, ಟೆಕ್ನಾಲಜಿಗಳಿದೆ. ಯಾವ್ಯಾವ ಟೆಕ್ನಾಲಜಿ, ಫೋನ್ ಯೂಸ್ ಮಾಡ್ತೀರಾ, ಇಂಟರ್ನೆಟ್ ಯೂಸ್ ಮಾಡ್ತಿದ್ದೀರಾ, ದೀಸ್ ಆರ್ ದ ಟೆಕ್ನಾಲಜೀಸ್. ಓಕೆ, ವೆಬ್ಸೈಟ್ಸ್ ಯೂಸ್ ಮಾಡ್ತಾ ಇದ್ದೀರಾ. ದೆನ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್, ಏನೇನು ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ದೀರಾ, ಹೌ ಯು ಆರ್ ಅಡ್ವರ್ಟೈಸಿಂಗ್ ಯುವರ್ ಸೆಲ್ಫ್, ಹೌ ಯು ಆರ್ ಸೆಲ್ಲಿಂಗ್ ಯುವರ್ ಪ್ರಾಡಕ್ಟ್ಸ್, ಯಾವ ಥರ ಹೋಗಿ ನೀವು ಮಾಡ್ತಾ ಇದ್ದೀರಾ. ದೆನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಕರೆನ್ಸೀಸ್ ವರ್ಲ್ಡ್ ವೈಡ್, ಪ್ರಪಂಚದಾದ್ಯಂತ. ಓಕೆ, ವರ್ಲ್ಡ್ ವೈಡ್ ಯು ಆರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕರೆನ್ಸೀಸ್. ದೆನ್ ಹೂ ಆರ್ ದ ಪಾರ್ಟಿಸಿಪೆಂಟ್ಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ನೆಟ್ವರ್ಕ್, ಯಾರ್ಯಾರು ಇದ್ದಾರಪ್ಪ ಇಲ್ಲಿ ಹೇಳಿದ್ರಿ ನೀವು. ಕಮರ್ಷಿಯಲ್ ಬ್ಯಾಂಕ್ ಇದ್ದಾರೆ ಮ್ಯಾಮ್, ಸೆಂಟ್ರಲ್ ಬ್ಯಾಂಕ್ ಇದ್ದಾರೆ, ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಇದೆ. ದೆನ್ ಬ್ರೋಕರ್ ಆ್ಯಂಡ್ ಡೀಲರ್ಸ್, ದೆನ್ ಕಾರ್ಪೊರೇಷನ್ಸ್, ಆ್ಯಂಡ್ ದೆನ್ ರಿಟೇಲ್ ಟ್ರೇಡರ್ಸ್. ಈ ಸೆಂಟ್ರಲ್ ಬ್ಯಾಂಕ್ ಯಾರಪ್ಪ, ನಿಮ್ಮ ಬ್ಯಾಂಕಿನ, ನಿಮ್ಮ ದೇಶದಲ್ಲಿರೋ ಸೆಂಟ್ರಲ್ ಬ್ಯಾಂಕ್, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅವ್ರವ್ರ ಕಂಟ್ರಿದ ಅವ್ರವ್ರ ಸೆಂಟ್ರಲ್ ಬ್ಯಾಂಕ್. ಓಕೆ, ನಿಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರೆಗ್ಯುಲೇಟ್ ಮಾನಿಟರಿ ಪಾಲಿಸಿ ಆ್ಯಂಡ್ ಇಂಟರ್ವಿನ್ ಇನ್ ದ ಕರೆನ್ಸಿ ಮಾರ್ಕೆಟ್ ವೆನ್ ಎವರ್ ನೆಸಸರಿ. ಆವಾಗ ನೆಸಸರಿ ಇದ್ದಾಗ ಬಂದುಬಿಟ್ಟು ಎಕ್ಸ್ಚೇಂಜ್ ರೇಟ್ ನೋಡ್ತಾರೆ, ಏನೇನು ಮಾಡ್ತಾ ಇದ್ದಾರೆ ಇವರು, ಚೇಂಜ್ ಮಾಡ್ತಾರೆ, ಸಿಸ್ಟಮ್ ಚೇಂಜ್ ಮಾಡ್ತಾರೆ, ಇಂಟರ್ಫಿಯರ್ ಮಾಡ್ತಾರೆ. ದೇ ಇಂಟರ್ವಿನ್ ಇನ್ ಯುವರ್ ಮ್ಯಾಟರ್ಸ್ ವೆನ್ ಯು ಆರ್ ಡೂಯಿಂಗ್ ದ ಫಾರಿನ್ ಎಕ್ಸ್ಚೇಂಜ್. ದೆನ್ ವೆನ್ ಎವರ್ ನೆಸಸರಿ, ಅವಶ್ಯಕತೆ ಇದ್ದಾಗ ಒಂದು ಸರ್ತಿ ಬರ್ತಾರೆ. ದೇ ಆರ್ ನಾಟ್ ರೆಗ್ಯುಲರ್ಲಿ, ದೇ ಆರ್ ಜಸ್ಟ್ ಮಾನಿಟರಿಂಗ್ ಯು ಪೀಪಲ್. ಎಕ್ಸ್ಚೇಂಜ್ ರೇಟ್ ಚೇಂಜ್ ಮಾಡಬೇಕಾದ್ರೆ ಮತ್ತೆ ದೇ ಜಂಪ್ ಇನ್. ಏನಾರ ಕರೆನ್ಸಿ ಎಕ್ಸ್ಚೇಂಜ್ ವಿಷಯದಲ್ಲಿ ಏನಾರು ಇಶ್ಯೂಸ್ ಇದ್ದಾಗ ದೇ ಜಂಪ್ ಇನ್, ದೇ ಡಿಸೈಡ್, ದೆನ್ ದೇ ಗೋ. Like principal, she will allot the classes, she will tell you this type of classes. In between, she will come and see whether you are doing the classes or no, like that. Okay. ಕಮರ್ಷಿಯಲ್ ಬ್ಯಾಂಕ್, ಈ ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಇಲ್ಲಿ ನಾರ್ಮಲ್ ಟ್ರಾನ್ಸಾಕ್ಷನ್ಸ್ ಇರಲ್ವಲ್ಲ ಈ ಬ್ಯಾಂಕಲ್ಲಿ. ಓಕೆ, ದಿಸ್ ಕಮರ್ಷಿಯಲ್ ಬ್ಯಾಂಕ್ ಈಸ್ ಓನ್ಲಿ ಬಿಸ್ನೆಸ್ ಓರಿಯೆಂಟೆಡ್. ಈ ಬ್ಯಾಂಕ್ಗಳು ಜಾಸ್ತಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಎಕ್ಸ್ಚೇಂಜ್, ಲಾರ್ಜ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್. ಭಾಳಷ್ಟು ಜನ ಕಮರ್ಷಿಯಲ್ ಬ್ಯಾಂಕಿಗೆ ಹೋಗಿ ಫಾರಿನ್ ಎಕ್ಸ್ಚೇಂಜ್ ಮಾಡ್ತಾರೆ. ಈಗಂತೂ ಟ್ರೆಂಡ್ ಆಗೋಗಿದೆ, ಫಾರಿನ್ ಎಕ್ಸ್ಚೇಂಜ್ ಮಾಡ್ತಾರೆ. ಹೌ ಯು ಆರ್ ಅರ್ನಿಂಗ್ ಅಂದರೆ ಫಾರಿನ್ ಎಕ್ಸ್ಚೇಂಜಿಂದ ಅರ್ನ್ ಮಾಡ್ತಾ ಇದ್ದಾರೆ. ಒಂದು ಬಿಸ್ನೆಸ್ಸೇ ಆಗೋಗಿದೆ, ಪರ್ಸನಲ್ ಬಿಸ್ನೆಸ್. ಒಬ್ಬೊಬ್ರದ್ದು ಇಂಡಿವಿಜುವಲ್ ಪರ್ಸನ್ ಹೆಂಗೆ ಅರ್ನ್ ಮಾಡ್ತಾ ಇದ್ದಾನೆ, ಇಷ್ಟೊಂದು ರಿಚ್ ಹೆಂಗಿದ್ದಾನೆ, ಫಾರಿನ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾನೆ ಅವನು. ಓಕೆ, ಹಿ ನೋಸ್ ಹೌ ಟು ಡೂ ಇಟ್. ಗೋ ಟು ದ ಕಮರ್ಷಿಯಲ್ ಬ್ಯಾಂಕ್. ದೇ ಆರ್ ನಾಟ್ ನಾರ್ಮಲ್ ಬ್ಯಾಂಕ್ ವೇರ್ ಯು ಗೋ ಟು ದ ಲೋಕಲ್ ಬ್ಯಾಂಕ್ಸ್. ದೇ ಆರ್ ಸ್ಪೆಷಲಿ ಡಿಫ್ರೆಂಟ್ ಬ್ಯಾಂಕ್ಸ್ ವೇರ್ ಓನ್ಲಿ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಭಾಳ ಹ್ಯೂಜ್ ಬಿಸ್ನೆಸ್ಸು, ದಟ್ ಟು ಫಾರಿನ್ ಎಕ್ಸ್ಚೇಂಜ್ ಒನ್ ಆಫ್ ದ ಪಾರ್ಟ್ ಆಫ್ ದಟ್ ಬಿಸ್ನೆಸ್. ಅವ್ನು ಮಾತ್ರ ಅದು ಮಾಡ್ತಾನೆ. ಓಕೆ, ಕ್ಲೈಂಟ್ ಅವನು ತಾನು ಕೂಡ ಕಮರ್ಷಿಯಲ್ ಬ್ಯಾಂಕ್ ಹಿಮ್ಸೆಲ್ಫ್ ಹಿ ವಿಲ್ ಪರ್ಚೇಸ್ ದ ಫಾರಿನ್ ಕರೆನ್ಸೀಸ್ and he himself sells the foreign currencies. Okay, and also he is doing for you also, he is helping you to exchange the currencies. ಈ ಎರಡು ಕೆಲಸ ಮಾಡ್ತಾ ಇದ್ದಾನೆ. ಸೊ ಫಸ್ಟ್ ಅಂದರೆ ನೀವು ಸೆಂಟ್ರಲ್ ಬ್ಯಾಂಕ್ ಇದೆ ಮ್ಯಾಮ್, ಸೆಂಟ್ರಲ್ ಬ್ಯಾಂಕ್ ಬರುತ್ತೆ ಡಿಸಿಷನ್ ಮೇಕಿಂಗಲ್ಲಿ ಇಂಟರ್ಫಿಯರ್ ಮಾಡ್ತಾರೆ. ಎರಡನೇದೇನು ಕಮರ್ಷಿಯಲ್ ಬ್ಯಾಂಕ್, ಇವ್ರೇನು ಮಾಡ್ತಾರೆ, ಅವರು ಕೂಡ ಪರ್ಚೇಸ್ ಮಾಡ್ತಾರೆ, ಕ್ಲೈಂಟಿಗೂ ಕೂಡ ಹೆಲ್ಪ್ ಮಾಡ್ತಾರೆ ಪರ್ಚೇಸ್ ಮಾಡೋದಕ್ಕೆ, ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ, ನಿಮ್ಮ ರೇಟ್ ಮನಿಗಳನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ. ಥರ್ಡ್ ಒನ್ ಯಾರಿದ್ದಾರೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಯಾವಪ್ಪ ಗೊತ್ತಿದೆಯಾ ನಿಮಗೆ? IDBI, okay, HDFC, okay. International banks are UBS, JP Morgan Chase, okay. They come only investment, worldwide investors ಜಾಸ್ತಿ ಹೈ ಅಮೌಂಟ್ ಆಫ್ ಮನಿನ ವಿಡ್ರಾ ಮಾಡಿ ದೊಡ್ಡ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯು ಕಾಂಟ್ ಇಮ್ಯಾಜಿನ್ ದ ಅಮೌಂಟ್ ದಟ್ ದೇ ಆರ್ ಇನ್ವೆಸ್ಟಿಂಗ್. ಆ್ಯಂಡ್ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಷ್ಟೊಂದು ಅವ್ರದ್ದು ಅಲ್ಲಿ ಸೇವಿಂಗು ಕೂಡ ಇರುತ್ತೆ. ದೇ ಆರ್ ಕಾಲ್ಡ್ ಇನ್ವೆಸ್ಟ್. ನಮ್ಮಂಥ ಸಾಮಾನ್ಯ ಜನರಿಗೆ ಅಲ್ಲಿ ವಿ ಡೋಂಟ್ ಹ್ಯಾವ್ ಬ್ಯಾಂಕ್ ಅಕೌಂಟ್. ಆ್ಯಂಡ್ ಇವನ್ ರಿಚ್ ಪೀಪಲ್ ಆಲ್ಸೋ, ದೇ ಆರ್ ಇನ್ವೆಸ್ಟರ್ ಬ್ಯಾಂಕರ್ಸ್ ವೆರಿ ಹ್ಯೂಜ್ಲಿ ಇನ್ವೆಸ್ಟ್ಮೆಂಟ್ ಓರಿಯೆಂಟೆಡ್. ಅವರು ಆ ದುಡ್ಡನ್ನು ಒಯ್ದುಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ದೇ ಆರ್ ಡೂಯಿಂಗ್ ಇನ್ ಲಾರ್ಜ್ ಸ್ಕೇಲ್ ಟ್ರೇಡಿಂಗ್, ಲಾರ್ಜ್ ಸ್ಕೇಲ್ ಟ್ರಾನ್ಸಾಕ್ಷನ್ಸ್. ದೇ ಆರ್ ಕಾಲ್ಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್. ದೀಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ದೇ ಪ್ರೊವೈಡ್ ಲೋನ್ ಟು ದ ಪೀಪಲ್, ದೇ ಟ್ರಸ್ಟ್ ದೇರ್ ಕ್ಲೈಂಟ್. ನನಗೆ ಗೊತ್ತು, ಓಕೆ, ನೀವೇನು ಮಾಡ್ತೀರಾ, ನನ್ನ ದುಡ್ಡು ತೊಗೊಂಡು ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ತೀರಾ ಬೇರೆ ಕಡೆ. ವಿ ಹ್ಯಾವ್ ಗುಡ್ ರಿಲೇಷನ್ ಬಿಟ್ವೀನ್ ಈಚ್ ಅದರ್, ವಿ ಹ್ಯಾವ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಯು ಆರ್ ವೆರಿ ಗುಡ್ ಕ್ಲೈಂಟ್ ಆಫ್ ಮೀ. ದಟ್ಸ್ ಹೌ ದ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ರನ್ಸ್. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನು ಮಾಡುತ್ತೆ, ಪ್ರೊವೈಡ್ ಲಿಕ್ವಿಡಿಟಿ ಆ್ಯಂಡ್ ಮಾರ್ಕೆಟ್ ಮೇಕಿಂಗ್ ಸರ್ವಿಸಸ್. ಇವ್ರು ಲಿಕ್ವಿಡಿಟಿ ಅಂದರೆ ದುಡ್ಡು ಕೊಡ್ತಾರೆ ನಿನಗೆ ಬೇಕಾದಾಗ. ಅವ್ರಿಗೆ ಗೊತ್ತು ನೀನು ವೆರಿ ಸ್ಮಾರ್ಟ್ ಇದೆಯಾ, ಭಾಳ ಚೆನ್ನಾಗಿ ಇನ್ವೆಸ್ಟ್ ಮಾಡ್ತೀಯಾ ಫಾರಿನ್ ಎಕ್ಸ್ಚೇಂಜಲ್ಲಿ, ಇವ್ರು ಹೆಲ್ಪ್ ಮಾಡ್ತಾರೆ ನಿನಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಓಕೆ, ದೆನ್ ಕಮ್ಸ್
ಬ್ಯಾಂಕರ್ಸ್ ಆ್ಯಂಡ್ ಡೀಲರ್ಸ್. ಬ್ಯಾಂಕರ್ಸ್ ಆ್ಯಂಡ್ ಡೀಲರ್ಸ್ ಕನೆಕ್ಟ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಫೆಸಿಲಿಟೇಟ್ ಟ್ರೇಡಿಂಗ್. ಒಂದು ಸ್ವಲ್ಪ ಜನ ನೀವು ಕೂಡ ಬ್ರೋಕರ್ ಆಗ್ಬೋದು. ಓಕೆ, ಬ್ರೋಕರ್ಸ್ ಆ್ಯಂಡ್ ಡೀಲರ್ಸ್, ಸಾರಿ ದಿಸ್ ಐ ವಾಸ್ ಸ್ಪೆಲ್ಲಿಂಗ್ ಇಟ್, ಬ್ರೋಕರ್ಸ್ ಆ್ಯಂಡ್ ಡೀಲರ್ಸ್. ನೀವು ಕೂಡ ಬ್ರೋಕರ್ ಆಗ್ಬೋದು. ನಾಲೆಜ್ ಬೇಕಷ್ಟೇ, ಇಲ್ಲೇನು ಸರ್ಟಿಫಿಕೇಟ್ ಅಂತೇನಿಲ್ಲ. ಸರ್ಟಿಫೈಡ್ ಆದರೆ ಇವನ್ ಯು ಕ್ಯಾನ್ ಡೂ ಇಟ್. ಯುಡಮಿನಲ್ಲಿ ನೀವು ಒಂದು ಸಣ್ಣ 3-4 ಕೋರ್ಸ್ ಮಾಡ್ಕೊಂಡು ನೀವು ಬ್ರೋಕರ್ ಆಗ್ಬೋದು. ಯು ಕ್ಯಾನ್ ಬಿಕಮ್ ಅ ರಿಜಿಸ್ಟರ್ಡ್ ಬ್ರೋಕರ್ ಇನ್ ದ ದಿಸ್ ಥಿಂಗ್. ಇಫ್ ಯು ಆರ್ ಮ್ಯಾಥಮೆಟಿಕಲಿ ಗುಡ್ ಆ್ಯಂಡ್ ಯು ನೋ ಹೌ ದಿಸ್ ಫಾರಿನ್ ಎಕ್ಸ್ಚೇಂಜ್ ಇಸ್ ರನ್ನಿಂಗ್, you become a broker. People will come like me. I want to go to the college, but I want to tell you people that buy currencies on behalf of me. ನನಗೋಸ್ಕರ ಕರೆನ್ಸಿ ಬೈ ಮಾಡಿ. ಓಕೆ, ನನಗೋಸ್ಕರ ಕರೆನ್ಸಿ ರೇಟ್ ಬಂದಾಗ ಮಾರ್ಕೊಳ್ಳಿ. ನೀವುಗಳೇ ಬ್ರೋಕರ್ ಆಗ್ಬೋದು ಇಲ್ಲಿ. ಓಕೆ, ದೆನ್ ಡೀಲರ್ಸ್ ಆಗ್ಬೋದು. ಡೀಲ್ ಮಾಡ್ಕೊಡಿ, ನನಗೆ ಈ ಟೈಮಲ್ಲಿ ಹಿಂಗಿದೆ ಮ್ಯಾಮ್, ರೇಟ್ ಹಿಂಗಿದೆ, ಮಾರ್ಕೊಳ್ಳಿ ಮ್ಯಾಮ್, ನನಗೆ ಫೋನ್ ಮಾಡ್ತೀರಾ, ನಾನು ಓಕೆ ಮಾರ್ ಅಂತ ಹೇಳ್ತೀನಿ. ಯು ಪೀಪಲ್ ಕ್ಯಾನ್ ಓನ್ಲಿ ಯು ಕ್ಯಾನ್ ಬಿಕಮ್ ಬ್ರೋಕರ್ಸ್ ಆ್ಯಂಡ್ ಡೀಲರ್ಸ್. ಎವ್ರಿಬಡಿ ಕ್ಯಾನ್ ಡೂ. ಆ್ಯಂಡ್ ಕಾರ್ಪೊರೇಷನ್ಸ್ ಎಕ್ಸ್ಚೇಂಜ್ ಕರೆನ್ಸೀಸ್ ಫಾರ್ ದ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಇವರು ಕಾರ್ಪೊರೇಷನ್ಸ್, ಅದಕ್ಕೇ ಅಂತ ಒಂದು ಸ್ವಲ್ಪ ಕಂಪ್ನಿಗಳಿದೆ. ದೀಸ್ ಆರ್ ನಾಟ್ ಬ್ಯಾಂಕ್ಸ್, ದೀಸ್ ಆರ್ ನಾಟ್ ಎನಿ ಅದರ್ ಥಿಂಗ್ಸ್, ದೀಸ್ ಆರ್ ಕಾರ್ಪೊರೇಷನ್ಸ್. ದೇ ಹೆಲ್ಪ್ ಯು, ದೇ ಎಕ್ಸ್ಚೇಂಜ್ ದ ಕರೆನ್ಸೀಸ್, ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಇವರು ಅದಕ್ಕೆ ಅಂತ ಇದ್ದಾರೆ. ಓಕೆ, ದೆನ್ ಲಾಸ್ಟ್ ಒನ್ ಈಸ್ ರಿಟೇಲ್ ಟ್ರೇಡರ್, ಇಂಡಿವಿಜುವಲ್ ಇನ್ವೆಸ್ಟರ್ ಟ್ರೇಡಿಂಗ್ ಆನ್ಲೈನ್ ಪ್ಲಾಟ್ಫಾರ್ಮ್. ನಾನು ರಿಟೇಲ್ ಟ್ರೇಡರ್. I open account and I trade. I will invest in one of the currency and I will buy it, I'll sell it, I'll buy it, I'll sell it. I am an individual trader. You are an individual trader. Okay.